ಹಾಯ್ ಬ್ರೋ, ಆನಂದ್. ಬ್ರೋ ಏನ್ ಕತೆ ಮರ್ತ್ಬಿಟ್ರ? ಹೌದು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಂಥ ಸೂಪರ್ ಮಾರ್ನಿಂಗ್ ಗುರು. ಇವತ್ತು ರೈಡ್ ಹೊರಟಿದ್ದೀವಿ. ಸೊ ಮೈಸೂರಿಂದ ಕಬ್ಬಾಲ್ದುರ್ಗ ಫೋರ್ಟ್ ಅಂತ, ಕನಕಪುರ ಹತ್ರ. ಸೊ ಮೈಸೂರಿಂದ ಆಲ್ಮೋಸ್ಟ್ 90 ಕಿಲೋಮೀಟರ್ಸ್ ಆಗ್ಬೋದು. 1.5 ಗಂಟೆ ಜರ್ನಿ ಅಂತ ತೋರಿಸ್ತದೆ ಆ್ಯಸ್ ಪರ್ ಗೂಗಲ್ ಮ್ಯಾಪ್ಸ್. ನಾನಿವತ್ತು ರೈಡ್ ಮಾಡ್ತಿರೋದು ಮೋಟೋರಾಡ್ಸ್ ಟೀಮ್ ಜೊತೆ. ಮುಂದೆ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಪ್ಲ್ಯಾನ್ ಏನಂತಂದರೆ ಮಳವಳ್ಳಿಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಕಬ್ಬಾಲ್ದುರ್ಗ ಫೋರ್ಟ್ ಹೋಗಿ, ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ಅದು ಸೂಪರ್ ಆಗಿದೆ. ವ್ಯೂ ಪಾಯಿಂಟ್ ನೋಡಿಕೊಂಡು ಆನ್ ದ ವೇ ಬರ್ತಾ ಇಲ್ಲ ಲಂಚ್ ಮಾಡಿಕೊಂಡು ವಾಪಸ್ ಬರೋಣ ಅಂತ. ಬನ್ನಿ, ಆಗಿದ್ರೆ ಹೋಗಿ ಬರೋಣ ಕಬ್ಬಾಲ್ದುರ್ಗ ಫೋರ್ಟ್ ಕಡೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿ ಸವೇರಿ ಚೈನ ಮಳವಳ್ಳಿಲಿ ಹೋಟ್ಲಲ್ಲಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು. ರೇಟ್ ಕೂಡ ಏನಂತ ಜಾಸ್ತಿ ಇರಲಿಲ್ಲ, ಚೆನ್ನಾಗಿ ಓಕೆ. ಸೊ ಈಗ ನಮ್ಮ ಡೆಸ್ಟಿನೇಷನ್ ಕಬ್ಬಾಲ್ದುರ್ಗ ಫೋರ್ಟ್ ಕಡೆ ಹೊರಡೋಕ್ಕೆ ರೆಡಿ ಆಗಿದ್ದಾರೆ ಎಲ್ಲರೂ. ಬೈಕ್ಸು ಏನೇನೋ ಮಾಡ್ಬಿಟ್ಟಾರಲ್ಲಪ್ಪ ಇವರು ಹೆಲ್ಮೆಟ್ಗೆ. ಕಬ್ಬಾಳು ಅನ್ನೋ ಊರಿದು. ಸೊ ಇಲ್ಲಿಂದ ಕಬ್ಬಾಳದುರ್ಗ ಫೋರ್ಟ್ ಅಂತೆ. ಸೊ ಈಗ ಅದೇ ಫೋರ್ಟ್ನ ಹುಡ್ಕಾಟದಲ್ಲಿದ್ದೀವಿ. ಪ್ರಾಬ್ಲಿ ಇದೇನು ಇಷ್ಟು ಮೇಲೆ ಹತ್ತಬೇಕಾ, ಟ್ರೆಕ್ಕಿಂಗ್ ಮಾಡಬೇಕಾ ಅಂತ ಅನಿಸ್ತಾ ಇದೆ. ಬಂಡೆ ನೋಡಿದ್ರೆ ಏನಪ್ಪ ಈ ಫುಲ್ಲು ಸ್ಟೀಪ್ ಇದೆ. ಈ ಬಂಡೆ ಹತ್ತೋದು ಸ್ವಲ್ಪ ಕಷ್ಟ ಇದೆ ಅನಿಸ್ತಾ ಇದೆ. ಯಾಕಂದರೆ ಸ್ಟೆಪ್ಸ್ ಇದ್ದಿದ್ರೆ ಹೆಂಗೋ ಟ್ರೆಕ್ಕಿಂಗ್ ಮಾಡ್ಕೊಂಡು ಈಸಿಯಾಗಿ ಹೋಗ್ಬೋದು. ಬಟ್ ಈ ಬೆಟ್ಟ ನೋಡಿದ್ರೆ ಏನೋ ಹಿಂಗೆ ಸೈಕಾಗಿದೆ ಮಾತ್ರ, ಜಾಗ ಮಾತ್ರ. ಆದರೆ ಏನಿದು ಹಿಂಗೆ ಹತ್ತಬೇಕಾ ಏನು ಕತೆ ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಹೋಗಿ ನೋಡ್ತಾ ಇರೋದು. ಬಟ್ ಜಾಗ ಅಂತೂ ಅಲ್ಟಿಮೇಟ್ ಆಗಿದೆ. ಆ ಕಡೆನೇ ಅಂತ ಅಲ್ಲ, ಅವ್ರು ಯಾರು ಹಂಗೋಗ್ಬೇಕು ಅಂತಿದ್ರು. ಅದೇ ಅವ್ರು ಆ ಕಡೆ ಹೋಗ್ಬೇಕು ಅಂತ ಇರೋ ಸ್ಟ್ರೈಟ್.
ಗೂಗಲ್ ಮ್ಯಾಪ್ ಅಂತೂ ಯಾಕೋ ಈ ರೀಸೆಂಟ್ ಟೈಮಲ್ಲಿ ಹೆವಿ ಕೈ ಕೊಡ್ತಾ ಇದೆ. ಅಲ್ಲಿ ಲೋಕಲ್ ಅವ್ರನ್ನ ಕೇಳಿದಾಗ ಆ ಕಡೆ ಅಂದಿದ್ರು. ಗೂಗಲ್ ಮ್ಯಾಪ್ ಈ ಕಡೆ ಅಂದ್ಬಿಟ್ಟು ಈ ಕಡೆ ತಿರುಗಿಸಿದ್ದಾಯಿತು. ಸೊ ನೋಡಿದ್ರೆ ಎಲ್ಲೋ ಬಂದು ಕರ್ಕೊಂಬಂತಾ ಇದೆ. ಇವಾಗ ವಾಪಸ್ಸು ಎಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು, ಸೊ ಅದೇ ರೂಟಲ್ಲೇ ಬರ್ತಾ ಇದ್ದೀವಿ. ಓ, ಇಲ್ಲೇ ಹಾಕಿದ್ದಾರಲ್ಲಪ್ಪ, ಕಬ್ಬಾಳಮ್ಮ ಬೆಟ್ಟಕ್ಕೆ ಹೋಗುವ ದಾರಿ ಅಂತೆ. ಏನು ಇಲ್ಲಿಂದನೇ ಟ್ರೆಕ್ಕಿಂಗಾ, ಏನು ಕತೆ? ಅಲ್ಲ, ಅಲ್ಲೆಲ್ಲೋ ಬೆಟ್ಟಕ್ಕೆ ಅಂತಿತ್ತು, ಬರ್ದಿತ್ತಲ್ವಾ ಬೋರ್ಡು? ಅಲ್ಲಿ ಹಿಂದೆ ಬರ್ದಿತ್ತಲ್ಲ. ಇದು ಬೆಟ್ಟಕ್ಕೆ ಹೆಂಗೆ ಹೋಗ್ಬೇಕು? ಬೆಟ್ಟ 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 ಹಿಂಗೆ ಹೋಗ್ಬೇಕು ಸರ್. ಹಿಂಗೆ ಆಗಲ್ತ ಸರ್, ಹಿಂಗೆ ಹೋಗಿ ಹಿಂಗೆ ಹೋಗುತ್ತೆ. ಎಲ್ಲಿಂಗೆ ಹೋಗ್ಬೋದಾ? ಬಟ್ ಒಂದು ಸ್ವಲ್ಪ ಜನ ಮುಂದೋಗ್ಬಿಟ್ರಲ್ಲ. ಎಲ್ಲ ಬಂದ್ರಾ? ಹೋಗೋದಾ? ಅಯ್ಯೋ, ನಂಗೆ ಹೋಗಿಂದ ಓಹೋ, ಇದು ಟ್ರೆಕ್ಕಿಂಗ್. ಅಲ್ಲಿ ಜನ ಕಾಣ್ತವ್ರೆ. ಏನು ಇಲ್ಲೇ ಹತ್ಕೊಂಡು ಹೋಗ್ಬೇಕಂತ? ಅಲ್ಲಿ ಹೋಗ್ತಾರಲ್ಲ ಜನ, ಅಲ್ಲಿ ಹೋಗ್ತಾ ಇದಾರೆ. ಎತ್ತರ ಇದೆ, ಇದು ಕಷ್ಟ ಇದೆ. ಎಲ್ಲಿ?
ನೋಡಿದ್ರಲ್ಲ ಕಬ್ಬಾಳದುರ್ಗ ಫೋರ್ಟ್ನ ಹೇಗಿದೆ ಅಂತ. ಚೆನ್ನಾಗಿದೆ, ಬಟ್ ನಾವೆಲ್ಲ ಬೈಕಲ್ಲಿ ಬಂದಿದ್ವಿ. ಆಮೇಲೆ ಜಾಕೆಟ್ ಹಾಕ್ಕೊಂಡು ಇದೆಲ್ಲ ಟ್ರೆಕ್ ಮಾಡೋದು ಸ್ವಲ್ಪ ಕಷ್ಟ ಅಂತ, ಸೊ ಇವತ್ತು ಪ್ಲ್ಯಾನ್ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಇವತ್ತು ಆ್ಯಕ್ಚುಲಿ ಇದೊಂದೇ ನೋಡ್ಕೊಂಡು ವಾಪಸ್ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ನಾವು ಟ್ರೆಕ್ಕಿಂಗೆಲ್ಲ ನೋಡಿದ್ರೆ ಅಂದರೆ ಸ್ವಲ್ಪ ಪರವಾಗಿಲ್ಲ ಮಾಡ್ಬೋದೇನೋ ಅಂತ ಅಂದ್ಕೊಂಡ್ವಿ. ಬಟ್ ಅದು ಬೆಟ್ಟ ಅಂತೂ ಸಿಕ್ಕಾಬಿಟ್ಟೆ ಸ್ಟೀಪ್ ಇದೆ, ಹಾಗಾಗಿ ಫುಲ್ ಆ ಕಲ್ಬಂಡೆ ಎಲ್ಲ ಹತ್ಬೇಕು ಹಂಗಂಗೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಬೈಕಲ್ಲೆಲ್ಲ ಬಂದಿರೋದ್ರಿಂದ ಅಂದ್ಬಿಟ್ಟು ಈಗ ಅದಕ್ಕೆ ಅದ್ರ ಬದಲಾಗಿ ಅಡಿಷ್ನಲ್ ಒಂದು ಲೊಕೇಶನ್ನು ಚುಂಚಿ ಫಾಲ್ಸ್ ಅಂತ ಏನೋ ಇಲ್ಲಿ ನಿಯರ್ ಬೈ ಇದೆಯಂತೆ, ಅದಕ್ಕೆ ಹೋಗೋಣ ಅಂತ ಒಂದು ಸ್ವಲ್ಪ ಜನ ಪ್ಲ್ಯಾನ್ ಮಾಡಿದ್ರು. ಸೊ ವೈ ನಾಟ್, ಒಂದು 30 ಕಿಲೋಮೀಟರ್ಸ್. ಸೊ 30 ಕಿಲೋಮೀಟರ್ಸ್ ಎಲ್ಲ ಹೋಗ್ಬೋದು ಅಂದ್ಬಿಟ್ಟು ಈಗ ಚುಂಚಿ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ನಾವು ಯಾರೂ ನೋಡಿಲ್ಲ, ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡ್ಕೊಂಬರೋಣ ಹೇಗಿದೆ ಅಂತ. ಈಗ ಇನ್ನೇನು ಆಲ್ಮೋಸ್ಟ್ ಚುಂಚಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ರೀಚ್ ಆಗ್ತೀವಿ ಆಲ್ಮೋಸ್ಟ್. ಪ್ರಾಬ್ಲಿ ಇನ್ನೊಂದು 3-4 ಕಿಲೋಮೀಟರ್ ಇರ್ಬೋದು ಇಲ್ಲಿಂದ. ಜಾಗ ಅಂತೂ ಆನ್ ದಿ ವೇ ತುಂಬಾ ಚೆನ್ನಾಗಿದೆ. ರೋಡು ಸುತ್ತಮುತ್ತ ಯಾವಾಗಲೂ ಒಳ್ಳೆ 360 ಪ್ಯಾನೋರಾಮ ಥರ ವ್ಯೂ ಅಂತೂ ಸೂಪರಾಗಿ ಸಿಗ್ತಾಯಿದೆ ನಮಗೆ. ಸರೌಂಡಿಂಗ್ ಎಲ್ಲ ತುಂಬ ಬೆಟ್ಟ ಗುಡ್ಡಗಳಿದೆ, ಚೆನ್ನಾಗಿತ್ತು. ಇಲ್ಲಿ ಚುಂಚಿ ಫಾಲ್ಸ್ ಎಷ್ಟು ರೈಟಾ?